ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಗುಳುಂ ಆಗಿರುವ ವಿಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರದಲ್ಲಿ ಬಗೆದಷ್ಟು ಕೂಡ ಒಂದಷ್ಟು ವಿಚಾರಗಳು ಬಯಲಾಗ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಗುಳುಂ ಆಗಿದ್ಯಾ? ಕಾಂಗ್ರೆಸ್ ಹೈಕಮಾಂಡ್ಗೂ ಕಪ್ಪ ಹೋಗಿದ್ಯಾ ಅನ್ನುವ ಪ್ರಶ್ನೆಯನ್ನ ಎತ್ತಲಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಅಕ್ರಮದಲ್ಲಿ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ. ಹೈಕಮಾಂಡ್ಗೂ ಕೂಡ ಪಾಲು ಹೋಗಿದ್ಯಂತೆ. ಈ ಪ್ರಶ್ನೆಯನ್ನ ಮಾಡಿರುವಂಥದ್ದು ಮನಾಯಕ. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆರ್ ಅಶೋಕ್ ವಿಪಕ್ಷ ನಾಯಕ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿ 187 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳ್ತಾವ್ರಲ್ಲ, ಈ ಹಣದಲ್ಲಿ ಸ್ವಲ್ಪ ಎಷ್ಟೋಗಿದೆ ಗೊತ್ತಿಲ್ಲ. ಹಣ ಅಂತೂ ಕಪ್ಪ ಹೈಕಮಾಂಡ್ಗೂ ಕೂಡ ಹೋಗಿದೆ, ಕಾಂಗ್ರೆಸ್ ಹೈಕಮಾಂಡ್ಗೂ ಹೋಗಿದೆ ಅಂತೇಳಿ ಬಾಂಬನ್ನು ಸಿಡಿಸಿದ್ದಾರೆ ಆರ್ ಅಶೋಕ್ ಅವರು. ಕೇಳಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯ ಸಾವಿನ ಪ್ರಕರಣ ಈಗ ನಾನಾ ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಇವತ್ತು ಏನು ದಾಖಲೆ ಬಿಡುಗಡೆ ಆಗಿದೆ, ಈ ದಾಖಲೆ ಕುರಿತಂತೆ ನಾವು ಮಾತಾಡೋದಕ್ಕೆ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರನ್ನೇ ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಒಂದಾಗಿ 187 ಕೋಟಿ ಹೆಂಗೆ ಗುಳುಂ ನುಂಗಬೇಕು ಅನ್ನೋ ಒಂದು ಸ್ಕೀಮ್ ಹಾಕ್ಕೊಂಡು ಮಾಡಿರೋವಂಥದ್ದು. ಕರ್ನಾಟಕದಲ್ಲಿರುವಂಥ ಯಾವುದಾದ್ರೂ IT ಕಂಪ್ನಿಗಳಿಗೆ ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ವಿರೋಧ ಪಕ್ಷದವ್ರಿಗೆ ಮಾಹಿತಿ ಕೊಟ್ಬಿಡ್ತಾರೆ, ಪತ್ರಿಕೆಯವ್ರಿಗೆ ಮಾಹಿತಿ ಕೊಟ್ಬಿಡ್ತಾರೆ. ಅದಕ್ಕೆ ಹೈದರಾಬಾದ್ನ ಜುಬಿಲಿ ಹಿಲ್ಸ್ಗೆ ಮಾತಾಡಿದ್ರೆ ಅಲ್ಲಿನ ಇದು ಬರೋದೇ ಇಲ್ಲ, ಇಲ್ಲಿನ ಪತ್ರಕರ್ತರಿಗೆ ಸಿಗೋದೇ ಇಲ್ಲ. ಮತ್ತು ಜುಬಿಲಿ ಹಿಲ್ಸ್ ಅನ್ನೋವಂಥದ್ದು ಪ್ರತಿಷ್ಠಿತವಾದಂಥ ಪ್ರದೇಶ, ಅಲ್ಲಿ ಯಾರು ಹೋಗೋದು ಬರೋದು ಭಾಳ ಕಷ್ಟದ ಪ್ರದೇಶ. ಅಲ್ಲಿ ಮಾಡಿದ್ರೆ ಅಲ್ಲಿಂದ ಅದನ್ನು ಕಪ್ಪ ಕಾಣಿಕೆ ಮುಖಾಂತರ ಡೆಲ್ಲಿಗೆ ಕಳಿಸೋವಂಥದ್ದಕ್ಕೆ ಈಸಿ ಆಗುತ್ತೆ ಟ್ರಾನ್ಸ್ಫರು. ಯಾಕಂದರೆ ನಿಮಗೂ ಗೊತ್ತಿದೆ, ಹೈದರಾಬಾದು ಕೂಡ ಕಾಂಗ್ರೆಸ್ಸಿನ ಸರ್ಕಾರ ಇರೋವಂಥದ್ದು. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಇನ್ನೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಟ್ರಾನ್ಸ್ಫರ್, ಆ ಕಾಂಗ್ರೆಸ್ ಸರ್ಕಾರದಿಂದ ಡೆಲ್ಲಿ ಕಾಂಗ್ರೆಸ್ಗೆ ಸಪ್ಲೈ ಚಾನಲ್. ರಾಹುಲ್ ಗಾಂಧಿಯವರು ದೊಡ್ಡದಾಗಿ ಕರ್ನಾಟಕದಲ್ಲಿ ಏನಾನ BJP ತಪ್ಪುಗಳಾದರೆ ಏನು ದೊಡ್ಡದಾಗಿ ಮಾಧ್ಯಮದ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ರಿ. ಈಗ ಗೌರವಾನ್ವಿತ ರಾಹುಲ್ ಗಾಂಧಿಯವರು, ಎಲ್ಲೋಗಿದ್ದೀಯಪ್ಪ ನೀನು, ಎಲ್ಲಿ ಅಡಿಗೆ ಕುಳಿತಿದ್ದೀಯಾ ಅಂದ್ರೆ ನಿಮಗೆ ಪಾಲು ಬಂದಿದೆ ಅಂತನಾ, ನೀವೇ ಹೇಳಿ ಮಾಡಿಸಿದ್ದ ಸ್ಕೀಮು ಅಂತನಾ, ಅಥವಾ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಇವಾಗ ಹೇಳಿ BJP ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರಲ್ಲ ಅವಾಗೆಲ್ಲ. ಈಶ್ವರಪ್ಪನ ಘಟನೆ ಆದಾಗ ಏನು ರಾಹುಲ್ ಗಾಂಧಿನೂ ರಿಯಾಕ್ಷನ್ನೇ, ಸುರ್ಜೇವಾಲಾನೂ ರಿಯಾಕ್ಷನ್ನೇ. ನೋಡಿ, ವಿಜಯಪುರದಲ್ಲಿ ಚರಂಡಿಯಲ್ಲಿ ಬಿದ್ದು